ವೆಲ್ಕಮ್ ಟು ಅಭಿಷೇಕ್ ಡೈಲಿ ಬ್ಲಾಗ್ಸ್. ಬನ್ನಿ ನಮ್ಮ ಊರಿಗೆ ಹೋಗೋಣ. ಆಫೀಸ್ ಕೆಲಸ ಮುಗಿಸ್ಕೊಂಡು ನನ್ನ ವೈಫು, ನಾನು, ನನ್ನ ಮಗ ನಮ್ಮ ನೆಟ್ಟಿಗೆ ಪೂಜೆಗೆ ಹೊರಟು. ಬೆಂಗಳೂರಲ್ಲಿ ಎಷ್ಟೇ ಕೆಲಸ ಮಾಡ್ಕೊಂಡಿದ್ರು ನಾವು ಹುಟ್ಟೋರು ನಮಗೆ ತುಂಬ ಖುಷಿ ಕೊಡೋ ಜಾಗ. ನೋಡ್ತಿದ್ದಂಗೆ ಮೈಸೂರಿಗೆ ಬಂದು ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಆದಮೇಲೆ ಅದ್ರ ನಾಳೆಗೆ ಪೂಜೆ ಇರುತ್ತೆ. ಅದಕ್ಕೆ ಎಲ್ಲರೂ ಸೇರ್ತೀವಿ. ನಮ್ಮ ಮಾವ, ಅತ್ತಿಗೆ, ಅಣ್ಣ, ಅಣ್ಣನ ಮಕ್ಕಳು, ನಮ್ಮ ರಿಲೇಷನ್ಸು ಎಲ್ಲರೂ ಇದ್ದೀವಿ. ಎಲ್ಲರೂ ಸೇರಿ ಎಂಜಾಯ್ ಮಾಡಿದ್ವಿ. ಎಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ನಮ್ಮ ಅಕ್ಕ, ನಮ್ಮ ಅಣ್ಣನ ಮಗಳು ಎಲ್ಲರೂ ಡ್ಯಾನ್ಸ್ ಆಡ್ತಿದ್ರು. ಬೆಂಗಳೂರಲ್ಲಿ ದುಡಿದು ಎಷ್ಟೇ ಟೆನ್ಷನ್ ಇದ್ದರೂ ನಮ್ಮ ಹುಟ್ಟೂರಿಗೆ ನಾವು ಓದಿದ್ದು ಊರಿಗೆ ಹೋದರೆ ಅದ್ರ ಖುಷಿನೇ ಬೇರೆ. ನನ್ನ ಮಗನೂ ಟೇಬಲ್ ಮೇಲೆ ನಿಂತ್ಕೊಂಡು ಅವನು ಡ್ಯಾನ್ಸ್ ಆಡ್ತಿದ್ದ. ಬೆಂಗಳೂರಲ್ಲಿ ಒಬ್ಬನೇ ಇದ್ದು ಅವನಿಗೆ ಬೇಜಾರಾಗಿತ್ತು. ಎಲ್ಲರೂ ನೋಡಿ ಅವನು ಸಿಕ್ಕಾಪಟ್ಟೆ ಖುಷಿ ಆದವು. ನೋಡಿ ನಮ್ಮ ಅಕ್ಕ, ನಮ್ಮ ಅಣ್ಣನ ಮಗಳು ತುಂಬ ಡ್ಯಾನ್ಸ್ ಆಡಿ ಎಂಜಾಯ್ ಮಾಡ್ತಾಯಿದ್ದಾರೆ. ನೋಡಿ ಬರತ್ತು ಎಲ್ಲರೂ ಬಂದಿದ್ದಾರೆ. ಯಾರು ಇಲ್ಲೇ ದುಡಿತಾಯಿದ್ರು ನಮ್ಮ ನೇಟಿಗೆ ಹೋದರೆ ಅಲ್ಲಿರೋ ಖುಷಿ, ಸಂತೋಷ ಎಲ್ಲರೂ ನಿಮಗೂ ಫೀಲ್ ಆಗ್ತಿರುತ್ತೆ. ಯಾರ್ಯಾರು ಹುಟ್ಟೂರನ್ನ ಬಿಟ್ಟು ಬಂದಿದ್ದು ಜೀವನ ಕಟ್ಕೊತಿರ್ತಾರೆ ಬೆಂಗಳೂರಲ್ಲಿ, ಅವ್ರಿಗೆ ಗೊತ್ತಿರುತ್ತೆ. ನೋಡಿ ಎಲ್ಲರೂ ಸೇರಿ ಖುಷಿಯಾಗಿರೋದು ಜೀವನ. ಅಲ್ಲಿ ಆಗ್ತಿದೆ, ಮನೇಲಿ ಡ್ಯಾನ್ಸ್ ಆಗ್ತಿದ್ದಂಗೆ ನಮ್ಮೂರು ರೋಡಲ್ಲಿ ನಮ್ಮ ಮನೆ ಮುಂದೆ ಮಕ್ಕಳು ಡ್ಯಾನ್ಸ್ ಆಡ್ತಾಯಿದ್ರು. ನನ್ನ ಮಗ ವಾಕ್ ಮಾಡ್ತಿದ್ದ. ನಮ್ಮ ಮಾವ, ನಮ್ಮ ಭಾವ, ನಮ್ಮ ಅಕ್ಕ, ಅತ್ತೆ, ಅಣ್ಣನ ಮಕ್ಕಳು ಎಲ್ಲರೂ ನೋಡಿ ಖುಷಿ ಆಯಿತು. ನನ್ನ ಮಗ ನೋಡಿ 1 ಗಂಟೆ ಆದರೂ ಮಲಗಿದ. ಅವ್ರ ಅತ್ತೆ ಮಾವನ ಜೊತೆ ಆಟಾಡ್ತಾ ಕೂತಿದ್ದಾನೆ. ಬೆಂಗಳೂರಲ್ಲಿ ಅವ್ರ ಜೊತೆ ಆಟಾಡಿದ್ರೆ ಯಾರೂ ಇಲ್ಲ. ನಾವೆಲ್ಲ 10-10:30 ಮಲಗಿಸ್ಬಿಡ್ತೀವಿ. ಆದರೆ ಊರಿಗೆ ಹೋದರೆ ಅವನಿಗೂ ತುಂಬ ಖುಷಿ. ನೋಡಿ ಚಾಕ್ಲೇಟಲ್ಲಿ ನಮ್ಮ ಭಾವನ ಜೊತೆ, ನಮ್ಮ ಅಕ್ಕನ ಜೊತೆ 1 ಗಂಟೆ ಆದರೂ ನಿದ್ದೆ ಮಾಡದೆ ಆಟಾಡ್ತಾ ಇದ್ದಾನೆ. ಅದಾಗ್ತಿದ್ದಂಗೆ ಮಲಗಿದ ಎದ್ದು ಬೆಳಕಾಗಿಬಿಡ್ತು. ಹಾಗೆ ನನ್ನ ವೈಫ್ದು ಪಾಸ್ಪೋರ್ಟ್ ಬಂದಿತ್ತು. ಅದನ್ನು ಪೋಸ್ಟ್ ಆಫೀಸಿಗೆ ಕಲೆಕ್ಟ್ ಮಾಡಿಕೊಂಡು ನನ್ನ ಮಗನಿಗೆ ವೈಫ್ಗೆ ಎಳ್ನೀರು ಕೊಡ್ಸೋಣ ಅಂತ ಕರ್ಕೊಂಡು ಹೋದೆ. ಅಣ್ಣನಿಗೆ ಚೆನ್ನಾಗಿರೋ ಎಳ್ನೀರು ಕೊಡೋಣ ಅಂತ ಕೇಳಿ ಅವರು ಕೊಟ್ಟರು. ನನ್ನ ವೈಫು, ನನ್ನ ಮಗ ಇಬ್ಬರು ಕುಡಿದ್ರು. ನನ್ನ ಮಗನು ಇಷ್ಟಪಟ್ಟು ಕುಡಿತಾ ಇದ್ದಾನೆ. ನೋಡಿ ಅದು ಮುಗಿತಿದ್ದಂಗೆ ನಮ್ಮ ಜಮೀನು ಕಡೆ ಹೋಗಿ ಬರೋಣ ಅಂತ ನಾನು ಹೊರಟೆ. ನೋಡಿ ನಮ್ಮ ಜಮೀನಲ್ಲಿ ನಮ್ಮ ಮಾವ ಬಾಳೆ, ತೆಂಗು ಎಲ್ಲ ಹಾಕಿದ್ದಾರೆ. ಹಾಗೆ ಜಮೀನನ್ನ ನೋಡಿಕೊಂಡು ಆ ಬೆಂಗಳೂರು ಟ್ರಾಫಿಕ್ ಸೌಂಡ್ ಎಲ್ಲ ಏನೂ ಇಲ್ಲ, ತುಂಬ ಶಾಂತಿಯಾಗಿತ್ತು. ಹಾಗೆ ನಮ್ಮ ಜಮೀನು ಒಂದು ರೌಂಡ್ ಆಗ್ತಾಯಿದ್ದೀನಿ. ಹೋದೆ ಜಮೀನು ಹೋಗಿ ನೋಡಿಕೊಂಡು ಏನೇನಿದೆ. ಈ ಬೆಂಗಳೂರು ಟ್ರಾಫಿಕಿಂದ ಹೋಗಿ ತುಂಬ ಖುಷಿ ಆಯಿತು ನನಗೆ. ಈ ಕ್ಯಾಮ್ರಾ ನಾವು ಫಿಕ್ಸ್ ಮಾಡಿದ್ದೆ, ನಾನು ನೋಡಿ ಸೌಂಡ್ ಮಾಡ್ತಾಯಿದ್ದೆ. ನೋಡಿ ನಮ್ಮ ಮಾವ ಕಾಫಿ ಗಿಡ ಹಾಕಿದ್ದಾರೆ. ಕಾಫಿ ಬೀಜ ಬಂದಿದೆ. 3 ವರ್ಷ ಆದ್ಮೇಲೆ ಕಾಫಿ ಬೀಜ ಬಂದಿದೆ. ಎಲ್ಲ ಕಟಾವು ಮಾಡಿದ್ದಾರೆ. ನೋಡಿ ತೆಂಗಿನ ತೋಟ ಇದೆ. ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಓಡಾಡಿದ ನೆನಪು. ಬೆಳಗ್ಗೆ ಎದ್ದು ಬಂದು ಜಮೀನಲ್ಲಿ ನಾನು ನನ್ನ ಫ್ರೆಂಡ್ಸು ಓಡಾಡ್ತಿದ್ದೋ, ಎಳ್ನೀರು ಕುಡಿತಿದ್ದೋ. ಆ ಚಿಕ್ಕ ವಯಸ್ಸಿನ ಮಜಾನೇ ಬೇರೆ. ಈಗ ಕೆಲಸ, ಜವಾಬ್ದಾರಿ, ಬೆಂಗಳೂರು ಜೀವನನೇ ಬೇರೆ. ನೋಡಿ ಇದು ನಮ್ಮ ಮಾವ ನೆಕ್ಸ್ಟ್ ಅಡಿಕೆ ಮರ ಹಾಕೋಕ್ಕೋಸ್ಕರ ಅಡಿಕೆ ಬೀಜ ತರಿಸಿ ಅದನ್ನು ಬೆಳೆಸ್ತಾ ಇದ್ದಾರೆ. ಅದು ಗಿಡ ಆಗ್ತಿದ್ದಂಗೆ ನೆಡ್ತಾರೆ. ಅದ್ರ ಪ್ರೋಸೆಸ್ ಮುಂದೆ ಹೋಗ್ತಾ ತೋರಿಸ್ತೀನಿ. ನೋಡಿ ಮನೆ ಮುಂದೆ ಬಾಳೆ ಹಾಕಿದ್ದಾರೆ. ಇದು ನಮ್ಮ ಜಮೀನು ಮನೆ. ಇಲ್ಲಿ ನಮ್ಮದು 1000 ನೆನಪುಗಳಿದೆ. ನೋಡ್ತಿದ್ದಂಗೆ ಕಾಲ್ ಬಂತು, ಬಾ ಮನೆಗೆ ಅಂತ. ತಿಂಡಿ ಮನೆಗೆ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮಾವ ಸೌದೆ ಕಟ್ ಮಾಡಿಟ್ಟಿದ್ದಾರೆ. ಹಾಗೆ ಒಂದು ರೌಂಡ್ ನೋಡಿಕೊಂಡು ನಿಮಗೂ ನಮ್ಮ ಜಮೀನನ್ನ ತೋರಿಸ್ಕೊಂಡು ಮನೆಗೆ ಹೋಗಿ ತಿಂಡಿ ಮಾಡ್ತಾಯಿದ್ದೆ. ನನ್ನ ಮಗ ಚಪಾತಿಗೆ ಒತ್ತುತ್ತಾ ಇದ್ದಾನೆ. ನೋಡಿ ಅವನು ಹೇಗೆ ಚಪಾತಿ ಒತ್ತುತ್ತಾನೆ ಅಂತ. ಅದಾಗ್ತಿದ್ದಂಗೆ ನಮ್ಮೂರಲ್ಲಿ ನಮ್ಮ ಫ್ರೆಂಡ್ ಅಂಗಡಿ ಕಬ್ಬಿನಲ್ಲಿ ಕುಡಿಯೋಕ್ಕೆ ಹೋದ. ಕಬ್ಬಿನಲ್ಲಿ ಕುಡಿದು ನಾನು, ನನ್ನ ವೈಫು ನೋಡಿ ತುಂಬ ವರ್ಷ ಆಗಿತ್ತು ನಮ್ಮ ಫ್ರೆಂಡ್ನ ಮೀಟಾಗಿ. ನಾನು ಹಾಗೆ ಮಾತಾಡಿಸ್ಕೊಂಡು ಕಬ್ಬಿನಲ್ಲಿ ಕುಡಿದು ನಮಗೂ ಅಂತ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟ. ಅದು ಕೊಟ್ಕೊಂಡು ಮನೆಗೆ ಬಂದು ನಮ್ಮ ಆಂಟಿ ಲಾಸ್ಟ್ ಟೈಮ್ ಹೋದಾಗ ಒಂದು ಖಾರ ಕೊಟ್ಟು ಕಳಿಸಿದ್ರು. ಅದು ಎಗ್ಗು, ಚಿಕನ್ ಏನಕ್ಕೆ ಅವರು ತುಂಬ ಸೂಪರಾಗಿತ್ತು. ಅದು ಮತ್ತೆ ಕೇಳಿದೆ, ಬನ್ನಿ ಮಾಡಿಕೊಡ್ತೀನಿ ಅಂತಂದರು. ನಾನು, ನಮ್ಮ ಅತ್ತೆ, ನನ್ನ ಮಗ ಎಲ್ಲ ಹೋಗಿ ಖಾರ ಮಾಡಿಸ್ಕೊಳಕ್ಕೆ ಹೋದ. ನನ್ನ ಮಗನೂ ಹೆಲ್ಪ್ ಮಾಡ್ತೀನಿ ಅಂತ ಈರುಳ್ಳಿ ಬಿಡಿಸ್ಕೊಡ್ತಾ ಇದ್ದಾನೆ. ನೋಡಿ ನಮ್ಮ ರಾಣಿ ಆಂಟಿ ಖಾರ ನಮಗೆ ಅಂತ ರೆಡಿ ಮಾಡಿಕೊಟ್ರು.
ಅದಾಗ್ತದೆ ಸಂಜೆ ಸ್ನ್ಯಾಕ್ಸ್ ಟೈಮ್. ನಮ್ಮ ಮಾವ ಬಂದು ನಮ್ಮ ಅತ್ತೆ ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ ಎಲ್ಲ, ನಮ್ಮ ಬಾಳೆಕಾಯಿ ಎಲ್ಲ ನಮ್ಮ ಜಮೀನಲ್ಲೇ ಬೆಳೆದಿದ್ರು, ಎಲ್ಲರಿಗೂ ಹಾಕಿ ನಿಂಬೆಹಣ್ಣು ಕೊಡ್ತಾಯಿದ್ದಾರೆ. ಯಾರ್ಯಾರಿಗೆ ಅವ್ರವ್ರ ನೇಟಿವ್ ಇಷ್ಟ ಅಂತ ಕಮೆಂಟ್ ಮಾಡಿ. ಆಗ್ತಿದ್ದಂಗೆ ಸಂಜೆ ಆಯಿತು. ಹಾಗೆ ಸ್ನಾನ ಮಾಡಿಕೊಂಡು ನಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ರಾಮ ಮಂದಿರಕ್ಕೆ ಹೋಗ್ತಾಯಿದ್ದೆ. ನಮ್ಮ ಭಾವ ಆಗಲೇ ಭಜನೆ ಸ್ಟಾರ್ಟ್ ಮಾಡಿದರು. ಪೂಜೆ ಸ್ಟಾರ್ಟ್ ಆಯಿತು. ಬೆಂಗಳೂರಲ್ಲಿ ಕೆಲಸದ ಬ್ಯುಸಿಲಿ ನಾವು ದೇವಸ್ಥಾನಕ್ಕೆ ಹೋಗೋದೇ ಮರ್ತಿರ್ತೀವಿ. ಯಾವುದೋ ಹಬ್ಬ ಹುಣ್ಣಿಮೆ ಬಂದರೆ ಮಾತ್ರ ಹೋಗ್ತೇವೆ ಅಷ್ಟೇ. ಇಲ್ಲಿ ನೋಡಿ, ನಮ್ಮ ಭಾವನೆ ಪ್ರಸಾದ ಹಂಚ್ತಾಯಿದ್ರು. ಪ್ರಸಾದಕ್ಕೆ ಚಿತ್ರಾನ್ನ ಮಾಡಿದರು. ಹಾಗೆ ಇಸ್ಕೊಂಡು ನಾನು ನನ್ನ ಮಗ ಮನೆ ಕಡೆ ಹೊರಟು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.